ನಮಸ್ಕಾರ. ಚಿಕ್ಕ ಮಕ್ಕಳು ಇಲ್ಲಿದ್ದೀರಾ, ತುಂಬ ಸಂತೋಷ ಆಗುತ್ತೆ ನಿಮ್ಮನ್ನು ನೋಡಿದ್ರೆ. ಇವತ್ತು ವಿಷಯ ನಾವು ಯಾಕೆ ಬಂದಿದ್ದೀವಿ ಅಂದರೆ, ನಮ್ಮ ಆಲಂಗೂರು ಶ್ರೀನಿವಾಸ್ ಅಣ್ಣವರ 14ನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ತಮಗೆ ಮಕ್ಕಳಿಗೆ ಈ ಬುಕ್ಸು ಬ್ಯಾಗ್ಸು ಕೊಡೋಕ್ಕೆ ಅವ್ರಿಗೆ, ಯಾಕಂದರೆ ತುಂಬ ಇಷ್ಟ ಮಕ್ಕಳಂದರೆ ಅಣ್ಣ ಅವರಿಗೆ. ಅದರಿಂದ ನಾನು ಭವಾನಕ್ ಅವರು, ನಾವು ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ನಿಮಗೆ ಇದು ಕೊಡಿಸ್ಬೇಕು ಅಂತ ತುಂಬ ಹಠ ಇಟ್ಟು ಇವರು ನಮಗೆ ನಮ್ಮ ಸ್ಕೂಲ್ ಕೊಡಬೇಕು ಅಂತ ನಿಮ್ಮ ದೊಡ್ಡಗಿರಿಕೆ ಸದಸ್ಯರು ಆದ ನಮ್ಮ ಗುರುಪ್ರಸಾದ್ ಬಾಬು ಅವರು ಹೇಳಿದರು. ಅದರಿಂದ ಬಂದು ಕೊಡ್ತಾ ಇದ್ದೀವಿ. ನನಗೆ ಇವತ್ತು ನಿಜವಾಗ್ಲೂ ಮಾತಾಡ್ಬೇಕಂದ್ರೆ ತುಂಬ ಸಂತೋಷ ಆಗುತ್ತೆ. ಎಷ್ಟು ಮುದ್ದಾಗಿದ್ದೀರ ಮಕ್ಕಳು. ಸರಿ, ಅದೇ ನಿಟ್ಟಿನಲ್ಲಿ ಅಕ್ಕ ಅವರು ಕಾರಲ್ಲಿ ಬರ್ತಾ ಒಂದು ಮಾತು ಹೇಳಿದ್ರು. ಯಾಕಂದ್ರೆ ತಂದೆಯವ್ರದ್ದು ಪುಣ್ಯ ಸ್ಮರಣೆ. ಬಟ್ ಅದೇ ರೀತಿ ನಾವು ಸ್ಕೂಲ್ಗೆ ಹೋದಾಗ ಅವ್ರಿಗೆ ತುಂಬಾ ಹಾರಗಳು ಈ ಪೇಟೆಲ್ಲ ಆಗ್ತಾ ಇದ್ರೆ ಅವ್ರಿಗೆ ಒಂಥರ ನೋವು. ಯಾಕಂದ್ರೆ ಈ ಪುಣ್ಯ ಸ್ಮರಣೆ ಅಂಗವಾಗಿ ಅದೆಲ್ಲ ನನಗೆ ಇಷ್ಟ ಆಗಲ್ಲ, ಬಾಳ ತುಂಬಾ ದುಃಖ ಆಗುತ್ತೆ. ತಂದೆನ ಕಳ್ಕೊಂಡು ನಾವು ಆ ದಿನ ನೋವಲ್ಲಿ ಇರ್ತೀವಲ್ಲ, ಇದೆಲ್ಲ ಮಾಡ್ತಾ ಇದ್ರೆ ತುಂಬಾ ದುಃಖ ಅಂತಂದ್ರೆ ನಾನು ಅಂದೆ ಅಕ್ಕ, ಅವ್ರ ಪ್ರೀತಿಗೆ ನಾವು ಯಾವತ್ತೂ ಬೆಲೆ ಕೊಡ್ಬೇಕಕ್ಕ, ದಯವಿಟ್ಟು ಹಾಕ್ಸ್ಕೋಬೇಕಂದೆ. ಅದರಿಂದ ಅವರು ಹಾಕ್ಸ್ಕೊಂತ ಇದ್ದಾರೆ. ಬಟ್ ಅದ್ರ ಬಗ್ಗೆ ತಪ್ಪಾಗಿ ಅನ್ಕೋಬೇಡಕ್ಕ ನೀವು ಯಾರು, ಯಾಕಂದ್ರೆ ಅವ್ರ ಪ್ರೀತಿ ಅದು, ನಾವೇನ್ ಮಾಡಕ್ಕಾಗಲ್ಲ. ಇಷ್ಟು ಮಾತ್ರ. ಈ ಊರಿಗೆ ಬಂದು ನಾವು ಈ ಸ್ಕೂಲ್ಗೆ ಬಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಿಮ್ಗೆಲ್ಲ ನಾವು ಇದು ಕೊಡೋಕ್ಕೆ ಅವರು ಅವಕಾಶ ಕೊಡಿ ನಮ್ಮ ಶಿಕ್ಷಕರಿಗೆ ಮೊದಲಾಗಿ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೂ ಸುಮಾರು ಕಡೆ ಹೋಗ್ಬೇಕು, ಅದರಿಂದ ಸಮಯ ಅಭಾವದಿಂದ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರು ಪಾಪ ಎಲ್ಲಿ ಹೋದ್ರು ಬರ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರಿಗೆ ನಾನು ಚಿರಋಣಿ ಅಂತ ಹೇಳ್ಬೇಕು ನಾವು. ಇಷ್ಟು ಮಾತ್ರ ಇಲ್ಲಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮಕ್ಕಳೇ, ವೇದಿಕೆ ಮೇಲೆ ಹಾಕಿಸಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಗುರುಪ್ರಸಾದ್ ಬಾಬು ಅವರು ಮತ್ತೆ ನಾರಾಯಣ ಸ್ವಾಮಿ ಅವರು, ಇವ್ರಿಗೆಲ್ಲ ನಾನು ನಮಸ್ಕರಿಸ್ತೀನಿ. ಆಮೇಲೆ ನಮ್ಮ ಎಂಟೈರ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಬಾಲಕೃಷ್ಣ ಹಾಗೂ ಕಂಪ್ಲೀಟ್ ತಂಡದವರು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಮತ್ತೆ ಪ್ರತ್ಯೇಕವಾಗಿ ಇಲ್ಲಿನ ಶಿಕ್ಷಕರು ಹಾಗೂ ಹೆಡ್ ಮಾಸ್ಟರ್ ಆಗ್ತಕ್ಕಂಥ ರಮೇಶ್ ಸರ್ ಅವರು, ಅಂಬರೀಶ್ ಸರ್ ಅವರು, ಮೇಡಮ್ ಅವರು, ತಾರಾ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಇವತ್ತು ನಮ್ಗೆ ಇಲ್ಲಿ ಅವಕಾಶ ಕಲ್ಪಿಸ್ಕೊಟ್ರು. ನನಗೆ ತುಂಬಾ ದಿನದ ಒಂದೇ ಆಸೆ ಏನಂದ್ರೆ, ಮಕ್ಕಳಿಗೆ ಏನೋ ಒಂದು ಮಾಡ್ಬೇಕು ನಮ್ಮ ಕಡೆಯಿಂದ ಅಂತ ಹೇಳಿ, ಎಸ್ಪೆಷಲಿ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ. ನಿಮ್ಮಲ್ಲಿ ಟ್ಯಾಲೆಂಟ್ಸ್ ಎಲ್ಲ ಇದೆ ಅಂತಂತಂದ್ರೆ ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಅನ್ನೋದು ಒಂದೇ ಉದ್ದೇಶ. ನೀವು ಎಲ್ರು ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಕೀರ್ತಿ ತಗೋಬೇಕು, ಕೀರ್ತಿ ಪಡಿಬೇಕು. ಯಾಕಂದ್ರೆ ನಿಮ್ ತಂದೆ ತಾಯಿರು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿ, ಅವ್ರ ತರ ನೀವು ಬದುಕಬಾರ್ದು ಅನ್ನೋದೊಂದು ಆಸೆಗೆ ನಿಮ್ಮನ್ನ ಶಾಲೆಗೆ ಕಳಿಸ್ತಾರೆ. ಸೊ ನೀವು ಅದನ್ನ ಪ್ರೋತ್ಸಾಹ ತಗೊಂಡು ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ವಿದ್ಯಾವಂತರಾಗಿ ನಿಮ್ಮ ಊರಿಗೆ ನೀವೇನಾದ್ರೂ ನಿಮ್ ಕಡೆಯಿಂದ, ನಾನೀಗ ಯಾವ ತರ ನಾನು ಇಲ್ಲಿ ಬಂದ್ರೆ ನಾನು ನಿಂತು ನಿಮ್ಗೆ ಈ ತರ ಕೊಡುಗೆ ಕೊಡ್ತಿದ್ದೀನೋ, ನೀವು ಆ ತರ ಕೊಡುಗೆ ಕೊಡ್ಬೇಕು. ಅದೊಂದು ಮೈಂಡ್ ಅಲ್ಲಿ ಇಟ್ಕೊಂಡು ತಾವೆಲ್ಲ ಒಳ್ಳೆ ವಿದ್ಯಾವಂತರಾಗಿ ನೀವು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕು ಅನ್ನೋದು ಒಂದಷ್ಟೇ ನನ್ನ ಆಸೆ.